ಹೆಸರನ್ನಾಗಿರ್ತಕ್ಕಂಥ ಒಂದು ಮಠ, ಅಂಕಲಿಗೆ ಮಠ ಅಂತ. ಗೈಡ್ ಬರ್ತಾರೆ ನೋಡಿ, ಗೈಡ್ ಬರ್ತಾರೆ, ಅವ್ರ ಮುಖಾಂತರ ಹೋಗ್ಬೇಕು. ಅವ್ರ ಬೆಳಕೆಲ್ಲ ಇರುತ್ತೆ. ಒಬ್ಬೊಬ್ರು ಅಂದರೆ ರಾಜರು ನಾವು ಗಾಳಿ ಗೊಬ್ಬರಕ್ಕೆ ಹೋಗ್ಬೋದು. ಈ ಕಲ್ಲು ನೋಡಿ, ಈ ಕಲ್ಲೆಲ್ಲ ನಮ್ಮ ಕೋತಿರಾಜವರು ರಾಮಗತ್ತ ಕಾಣ್ಬೋದು ನೀವೆಲ್ಲ. ಕ್ವಾಟಿಯಲ್ಲಿ ಜಾಸ್ತಿ ಇರ್ತಾರೆ, ಇಲ್ಲಿ ಕೆಲ ಟೈಮ್ ಮಾತ್ರ ಬರ್ತಾರೆ ಹತ್ತೋದಕ್ಕೆ. ನೋಡಿ ಹೇಗಿದೆ. ಚಂದ್ರವಳ್ಳಿ ಕೆರೆ ನೋಡ್ತಾ ಇದ್ದೀರಾ. ಕೆರೆಯಲ್ಲಿರ್ತಕ್ಕಂಥ ಇದು 4ನೇ ಶತಮಾನದ ಒಂದು ಗುಡ್ಡಗಳೇ ನಮ್ದು. ಹೌದು, ನಾವು ಚಿಕ್ಕದಾಗ ಇಲ್ಲೇ ಓಡಾಡ್ತೀವಿ, ಆದರೆ ನೋಡುವಂಥ ಪ್ರಯತ್ನ ಮಾಡಿಲ್ಲ. ಈಗ ಬರುತ್ತೆ ಯೂಟ್ಯೂಬಲ್ಲಿ ನೋಡಿ. ನಮ್ಮದು ಯೂಟ್ಯೂಬ್ ಚಾನಲ್ ಮಾಡ್ಬೇಕಲ್ವ, ನಾವು ಯೂಟ್ಯೂಬ್ ಚಾನಲ್ ಮಾಡ್ಬೇಕಲ್ಲ ಅಂತ ಒಂದು ಆಸೆ. ಈಗ ಕೆರೆ ಆಗಿರುತ್ತೆ, ಇಲ್ಲಿ ಅಂಕಲಿಗೆ ಮಠ ಆಗಿರ್ಬೋದು. ನೋಡಿ, ಅಂಕಲಿಗೆ ಮಠ ಇದೆಯಲ್ಲ, ಅಲ್ಲಿ ಪಂಚಪಾಂಡವರು ವನವಾಸಕ್ಕೆ ಬಂದಾಗ ಈ ದೇವಸ್ಥಾನವನ್ನು ಕಟ್ಟಿದಂತೆ ಆ ಪ್ರಮಾಣದಲ್ಲಿ. ಇಲ್ಲೊಂದು ಮಠ ಇದೆ, ಕಾಣ್ಬೋದು ನೀವು. ಅಡುಗೆ ಮನೆ ಇದು, ಆಗಿನ ಅದೇ ಒಂದು ಮನೆ ಆಗಿರುತ್ತೆ, ಅಡುಗೆ ಮನೆ. ಹೋಗೋದಕ್ಕೆ ಕಷ್ಟ ಆಗೈತೆ, ಪ್ರಯತ್ನ ಮಾಡ್ತಾರೆ. ಇದು ಮನೆ. ಈ ಸಂದೇಲಿ ಹತ್ತಬೇಕು, ಈಗ ಹತ್ತಿ ಹೋಗ್ಬೇಕು. ಹತ್ತಬಹುದು, ಹತ್ತುವ ಪ್ರಯತ್ನ ಮಾಡ್ತೇನೆ. ನೋಡಿ, ಈ ಕಡೆ ಚಿಕ್ಕ ಜಾಗದಾಗ ಹಚ್ಚಬೇಕು. ಇದು ಚಂದ್ರವಳ್ಳಿಯ ಒಂದು ಅಂಕಲಿಗೆ ಮಠ ಹಿಂದ್ಗಡೆ ಇರ್ತಕ್ಕಂಥ ಒಂದು ಅಡುಗೆ ಮನೆ. ಇದು ಇಲ್ಲಿ ಸುಮಾರು ಜನ ಬರಲ್ಲ, ಕಾಣ್ಬೋದು ನೀವು. ಇದೆಲ್ಲ 4ನೇ ಶತಮಾನದಲ್ಲಿ ನಡೆದಿರತಕ್ಕಂಥ ಘಟನೆಗಳು ತುಂಬ ಇದ್ದಾವೆ. ಅದು ಕಾಣ್ಬೋದು. ಮನೆ ಇದರಲ್ಲೇ ಮನೆ ಮಾಡಿದ್ದಾರೆ. ಯಾವುದಾದ್ರು ಪ್ರಾಣಿ ಇದ್ರೆ ಸಿಕ್ಕಿಲ್ಲ, ಅಷ್ಟೊಂದು ಗವಿ ಥರ ಇದೆ ನೋಡಿ. ಅಷ್ಟೇ ಮನೆ. ಇಲ್ಲಿ ಕಿಟಕಿ ಮಾಡಿದ್ದಾರೆ. ಇಲ್ಲಿ ಇವರೆಲ್ಲ ಇರೋದಕ್ಕೆ ಮನೆ ಎಲ್ಲಿದೆ? ಬೆಡ್ರೂಮ್ ಎಲ್ಲಿದೆ ಇವರಿಗೆ? ಜಾಗನೇ ಚೆನ್ನಾಗಿದೆ ಮನೆ ಥರ, ಅಂದರೆ ಬೆಡ್ರೂಮ್ ಇಲ್ಲ. ಅಲ್ಲೇನೋ ಬಚ್ಚಲಿರಂಗಿದೆ ನೋಡಿ, ಬಚ್ಚಲಿದೆ, ಕಷ್ಟ ಆಗಿದೆ. ಏನಿದು ಕವಿ?
ಹಸು ಆಡ್ತೀನಿ, ಯಾರೂ ಇಲ್ಲ, ಒಬ್ಬನೇ ಬೇರೆ ಬಂದಿದ್ದೀನಿ, ಯಾವುದಾದ್ರು ಬಂದರೆ ದಿಕ್ಕಿಲ್ಲ. ಓಕೆ ಸ್ನೇಹಿತರೆ, ಕಾಣ್ಬೋದು ಅಂಕಲ್ಗೆ ಮಠದ ಹಿಂದೆ ಇರ್ತಕ್ಕಂಥದ್ದೇ ಈ ಅಡುಗೆ ಮನೆ. ಇಳಿಯೋದು ತುಂಬ ಕಷ್ಟ. ಜೊತೆಗೆ ಬರ್ಬೇಕು, ಫ್ರೆಂಡ್ಸ್ ಇರ್ಬೇಕು. ಬರೋಕ್ಕಾಗಲ್ಲ, ಬರಬಾರ್ದು. ನಾನು ಸುಮ್ಮನೆ ಫ್ರೀ ಆಗಿದ್ದೀನಿ ಅಂತ ಬಂದೀನಿ ಇವತ್ತು. ಹೀಗಾಗಿ ನೆಕ್ಸ್ಟು ಯಾರು ಒಬ್ಬೊಬ್ಬರು ಬರಬೇಡಿ, ಪ್ರವಾಸಿಗರಿದ್ದಾರೆ. ಕಡಿದಾದ ದಾರಿ ಇರುವ ಒಂದು ಪ್ರಯತ್ನ ನಮ್ಮ ಯೂಟ್ಯೂಬ್ ಚಾನಲ್ಗೋಸ್ಕರ ಎಷ್ಟೊಂದು ಕಷ್ಟಪಡ್ತೀವಿ ನೋಡಿ. ನಾವು ಒಂದು ಲೈಕ್ ಕೊಡಿ ಅಂದರೆ ಕೊಡಲ್ಲ, ಶೇರ್ ಮಾಡಿ ಅಂದರೆ ಮಾಡಲ್ಲ. ಎಷ್ಟೊಂದು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ. ಸಾರ್ವಜನಿಕರು ಸ್ವಲ್ಪ ನಮ್ಮ ಕಡೆ ಸ್ವಲ್ಪ ಗಮನ ಹರಿಸಿ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ ನಾವು, DK TV 16 ಅಂತ. ದಯವಿಟ್ಟು ನಮ್ಮನ್ನು ಬೆಳೆಸಿ ನೋಡಿ. ಎಷ್ಟೊಂದು ಕಷ್ಟಪಟ್ಟು ನೋಡಿ, ಈ ಸಂಧ್ಯಾಗೆಲ್ಲ ಬಂದು ಎಷ್ಟು ಕಷ್ಟಪಟ್ಟು ನಾವು ವಿಡಿಯೋ ಮಾಡ್ತೀವಲ್ವಾ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನಗೊಂದು ಲೈಕು, ಶೇರು, ಸಪೋರ್ಟ್ ಮಾಡಿ. ನಾವು ಕೂಡ ಬೆಳಿತೀವಿ. ನಾವು ತುಂಬ ಶ್ರೀಮಂತರಲ್ಲ, ನಾವು ಬಡವರು ಇದ್ದೀವಿ. ಅಟ್ಲೀಸ್ಟ್ ನೀವು ಬೆಳೆಸಿದ್ರೆ ನಾವು ಬೆಳಿತೀವಿ. ಸ್ವಲ್ಪ ಜಾಗ ಕೊಡಿ. ನಾವು ರುಬ್ಬೋದಕ್ಕೆ ಒಳ್ಕೊಳ್ಳೋದು ಚಂದ್ರವಳ್ಳಿ ಕೆರೆಯಲ್ಲಿ ಚಿತ್ರದುರ್ಗ DK TV 16 ಅಂತ ಚಾನಲ್ ಇರುತ್ತೆ. ನೋಡಿದ್ರಾ? ಹೊರಗಡೆ ಹೋಗಂದ್ರಾ? ಗೈಡ್ ಬಂದಿದ್ರಾ? ತೋರಿಸಿದ್ರಾ? ನೋಡಿದ್ರಾ? ನೋಡಿ ಗೈಡ್ ಕನ್ನಡ ಹೇಳ್ತಾರೆ. ಇಷ್ಟೇ ಇದೆಲ್ಲ. ಇದು ಒಂದು ಅಡುಗೆ ಮನೆ. ಸ್ನೇಹಿತರು ಬಂದಿದ್ದಾರೆ ನಮ್ಮ ಚಿತ್ರದುರ್ಗನ ವೀಕ್ಷಣೆ ಮಾಡೋದಕ್ಕೆ. ಕಾಣ್ಬೋದು ನೋಡಿ, ಇದು ಅಡುಗೆ ಮನೆ. ಚಂದ್ರವಳ್ಳಿಯ ಕೆರೆ ಹಿಂದಿರ್ತಕ್ಕಂಥ ಅಂಕಲಿ ಮಾಡಿರ್ತಕ್ಕಂಥ ಒಂದು ರಾಜರ ಕಾಲದ ಒಂದು ಹಾಗೆ ಕೆಲಸಗಾರರ ಒಂದು ಅಡುಗೆ ಮನೆ ಕಾಣ್ಬೋದು. ಕನ್ನಡ ಹೆಂಗಿದೆ ಎಲ್ಲ ಹೋಗಿ ಹೋಗೋದು ಹೋಗಿ ಮಾಡಿ ಸರ್. ಅವ್ರಿಗೆ ಯೂಟ್ಯೂಬ್ ಚಾನಲ್
ಸ್ನೇಹಿತರೆ, ಇದು ಅಂಕಲಿಗೆ ಮಠ. ಇದ್ರ ಬಗ್ಗೆ ಇತಿಹಾಸ ಹೇಳ್ಬೇಕಂದ್ರೆ ನನಗೆ ಬೇರೆಯವರಿಂದ ಗೊತ್ತಾಗಿದ್ದೇನಪ್ಪ ಅಂತಂದರೆ, ಇದು ಪಂಚಪಾಂಡವರು ಒಂದು ನಿರ್ಮಾಣ ಮಾಡಿದಂಥ ಒಂದು ಲಿಂಗ ಅಂತ ಹೇಳ್ತಿದ್ದಾರೆ. ದೇವಸ್ಥಾನ ಓಪನ್ ಇದೆ, ಒಳಗಡೆ ನೋಡ್ಬಿಡೋಣ. ಹಾಗೆ ಹೋಗಿ ಆಹಾ ಹಾ ಹಾ ಪಂಚಪಾಂಡವರು ಅಂದರೆ ಅವಾಗ ಪಂಚಪಾಂಡವರು ವನವಾಸಕ್ಕೆ ಬಂದು ನೋಡ್ರಿ, ಅವಾಗ ಪ್ರತಿಷ್ಠಾಪನೆ ಮಾಡಿದಂಥ ಒಂದು ಲಿಂಗ, ಒಂದು ಮಠ ಅಂತ ಹೇಳ್ತಾರೆ. ಇದನ್ನು ಕಾಣ್ಬೋದು. ಇವತ್ತು ರಾಮನವಮಿ ಆಗಿರೋದ್ರಿಂದ ಇಲ್ಲಿ ಒಂದು ಪೂಜೆ ಮಾಡುವಂಥ ಕಾರ್ಯ ಕೂಡ ಆಗ್ತವೆ. ಇಲ್ಲಿ ಈ ಕಡೆ 3 ಲಿಂಗ ಇದ್ದಾವೆ, ಇಲ್ಲಿ ಕಾಣ್ಬೋದು. ಅಲ್ಲಿ ಎದುರುಗಡೆ 2 ಲಿಂಗ ಇದ್ದಾವೆ, ತುಂಬ ದೊಡ್ಡ ದೊಡ್ಡ ಲಿಂಗ ಇದ್ದಾವೆ. ತ್ರಿಶೂಲ, ಡಮರುಗ ಕಾಣ್ಬೋದು. ಈ ಕಡೆ ಬಂದರೆ ಈ ಕಡೆ 4 ಲಿಂಗಗಳಿದ್ದಾವೆ. ಇದ್ರ ವಿಶೇಷತೆ ಇದೆಲ್ಲ ರೌಂಡ್ ಶೇಪಲ್ಲಿದ್ದಾವೆ, ಕಾಣ್ಬೋದು. ಅಂಕಲಿಗೆ ಮಠದಲ್ಲಿರ್ತಕ್ಕಂಥ ಒಂದು ಲಿಂಗಗಳು. ಸ್ವಾಮೀಜಿ ಇಲ್ಲಿ ವಾಸ ಮಾಡ್ತಿರುತ್ತೆ. ಹೀಗಾಗಿ ಇದು ಮಠ ಗವಿ ಅಂದರೆ ಈ ಗವಿ ಯಾಕೆ ಮಾಡಿದ್ದಾರೆ ಅಂತಂದರೆ, ಯಾರಾದರೂ ರಾಜರು ಬಂದಾಗ ಹೊತ್ಕೊಳ್ಳುವಂಥ ಒಂದು ಮಠ ಇದು, ಗವಿ ಇದು. ನೋಡಿ, ಚಿತ್ರದುರ್ಗದ ಅಂಕಲಿಗೆ ಮಠಕ್ಕೆ ಇವತ್ತು ಪ್ರವಾಸಿಗರು ಬಂದಿದ್ದಾರೆ. ಸರ್, ಯಾವರಿಂದ ಬಂದಿರಾ? ಬೆಳಗಾವಿಯಿಂದ ಬಂದಿರಾ? ಓಕೆ, ಎಲ್ಲ ಗವಿ ಎಲ್ಲ ನೋಡಿದ್ರಾ? ಓಕೆ, ಗೈಡೆಲ್ಲ ಹೇಳ್ಕೊಟ್ರಾ? ಓಕೆ, ಏನು ಇದಾಯ್ತು, ಖುಷಿ ಆಯ್ತು ನಿಮಗೆ ನೋಡಿದ್ದಕ್ಕೆ? ಏನು ಇಂಟ್ರೆಸ್ಟಿಂಗ್ ಅನಿಸ್ತು ನಿಮಗೆ? ಇದಕ್ಕಿಂತ ಮುಂಚೆ ಬೇಗ ಬರ್ಬೇಕು ಅನಿಸ್ತಾ, ಲೇಟಾಗಿ ಬಂದೀವಿ ಅನಿಸ್ತಾ? ನಮ್ಮ ಕರ್ನಾಟಕದಲ್ಲಿ ನೀವು ಇದ್ದಕ್ಕೊಂದು ಆಗ್ಲಿಂದ ಬಂದಿಲ್ಲ. ಓಕೆ ಓಕೆ, ಈಗ ಅಂಕಲಿಗೆ ಮಠ ಅದು ನೋಡಿದ್ರಾ? ಓಕೆ, ನೀವು ಬೆಳಗಾಂ ಕಡೆರಾ? ನೋಡಿ, ಅವರು ಅಂಕಲಿಗೆ ಸ್ವಾಮೀಜಿ ಅವರು ಈ ಕಡೆ ಬಂದ್ಬಿಟ್ಟು ಮಠ ಸ್ಥಾಪನೆ ಮಾಡಿರೋದು. ಅದು ಪಂಚಪಾಂಡವರು ಸ್ಥಾಪನೆ. ಅಲ್ಲೇ ಹತ್ರನಾ ನಿಮ್ಮೂರಿಗೆ? ಓಕೆ, ಖುಷಿ ಆಯ್ತಾ? ನಮ್ಮ ಚಿತ್ರದ ಗೈಡ್ ಚೆನ್ನಾಗಿ ಗೈಡ್ ಮಾಡಿದ್ರಾ? ಸೂಪರ್ ಆಯ್ತಾ? ಒಳ್ಳೇದಾಗಲಿ. ಗೈಡ್ ಹೆಸರು ಬಸವರಾಜಪ್ಪ, ಇಬ್ರು ಗೈಡ್ ಮಾಡಿದ್ರಾ? ಚೆನ್ನಾಗಿತ್ತಾ? ಓಕೆ ಸರ್, ಥ್ಯಾಂಕ್ ಯು. ಇದು ಪಾರ್ಕ್, ಕೆರೆ ಹಿಂದ್ಗಡಿರ್ತಕ್ಕಂಥ ಪಾರ್ಕ್ ಇದು. ಬೆಳಿಗ್ಗೆ ತುಂಬ ಚೆನ್ನಾಗಿರುತ್ತೆ. ಕ್ಯಾಂಟೀನ್ ಅವರ ಇಲ್ಲಿ ಯಾವ ಟೈಮಲ್ಲಿ ತುಂಬ ಜನ ಇರ್ತಾರೆ ಸರ್? ಶನಿವಾರ ಭಾನುವಾರ ಮಾತ್ರನಾ? ಮಜ್ಜಿಗೆ ಇದೆಯಾ ನೋಡಿ ಸರ್. ಸರ್, ನಮ್ಮದು DK TV 16 ಅಂತ ಚಾನಲ್ ಹೆಸರು, ಯೂಟ್ಯೂಬ್ ಚಾನಲ್ಲು. ಸ್ನೇಹಿತರೆ ನೋಡಿ, ಇಲ್ಲಿ ಯಾರನ್ನ ದಣುವರ್ಷಿಗೆ ಬಂದವರಿಗೆ ಇಲ್ಲಿ ಮಜ್ಜಿಗೆ ಕೂಡ ಸಿಗುತ್ತೆ. ಎಷ್ಟು
ಎಮ್ ಕ್ಯಾಂಟೀನ್ ಅಂತ ಇಲ್ಲಿ ಎದುರುಗಡೆ ಇದೆ ಕಾಣ್ಬೋದು. ಏನಂತ ಕಟ್ ಮಾಡಿ ಇಟ್ಕೊಂಡೆ. ಅರ್ಧ ಕೂಡ ಕುಡಿದಿರಲ್ಲ, ಇದೆ ಕುಡಿತು ಹುಡ್ದಲ್ಲ. ಹಾಂ ಹಾಂ ಓಕೆ ಓಕೆ. ನೋಡಿ ಸ್ನೇಹಿತರೆ, ಇದು ಚಂದ್ರವಳ್ಳಿಯ ಬಾಗಿಲ ಬಲಗಡೆನೇ ಕಟ್ಟಿದ್ದಾರೆ ಅವರು. ಇಲ್ಲಿ ವಾಕ್ ಬರ್ತಾರಲ್ಲ ಬೆಳಬೆಳಿಗ್ಗೆನೆ, ಅವರು ಕಟ್ಟಿಸಿರ್ತಕ್ಕಂಥದ್ದು ಒಂದು ಕಾರ್ಯಕ್ರಮಗಳೆಲ್ಲ ನೋಡ್ತಾ ಇರಿ. ಈ ವಿಡಿಯೋ ಚೆನ್ನಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.